ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದ ಟಾಪಿಕ್ ಏನು ಅಂತಂದ್ರೆ, ನನ್ನ ಟೋಟಲ್ ರೆಸ್ಟೋರೇಷನ್ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ರಿ. ಈ ವಿಡಿಯೋದಲ್ಲಿ ಅದಕ್ಕೆ ಎಷ್ಟು ಖರ್ಚಾಯ್ತು ಮತ್ತೆ ನಾನು ಒಂದು 3-4 ಜಾಗಗಳು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಆ ಜಾಗಗಳ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಓವರ್ ಆಲ್ ಆಗಿ ಇದು ಎಲ್ಲದೂ ಸೇರಿ ನನ್ನ ಟೋಟಲ್ ಈ ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಯ್ತು ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಬನ್ನಿ ಮುಂದುವರ್ಸೋಣ. ಈ ವಿಡಿಯೋನ ನಾನು 4 ಪಾರ್ಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಒಂದು ಬಂದ್ಬಿಟ್ಟು ನಾನು ಈ ಗಾಡಿಗೆ ಲೇತ್ ವರ್ಕ್ ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಅನ್ಕೊಂಡು, ಎರಡನೇದು ಪೇಂಟಿಂಗ್ ವರ್ಕ್, ಸೊ ಮೂರನೇದು ಬಂದ್ಬಿಟ್ಟು ನಾನು ಏನೇನ್ ಪಾರ್ಟ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿದ್ನಲ್ವಾ, ಸೊ ಆ ಪಾರ್ಟ್ಸ್ ಎಲ್ಲದಕ್ಕೂ ಎಷ್ಟು ದುಡ್ಡಾಗಿದೆ ಅಂತ ಅನ್ಕೊಂಡು, ನಾಲ್ಕನೇದು ಓವರ್ ಆಲ್ ಲೇಬರ್ ನಾನು ಇದಕ್ಕೆ ಎಷ್ಟು ಖರ್ಚು ಮಾಡಿದೀನಿ ಅಂತ ಅನ್ಬಿಟ್ಟು, ಆಮೇಲೆ ಸಣ್ಣ ಪುಟ್ಟ ಓಡಾಟ ಅದು ಇದ್ರದ್ದೆಲ್ಲ ಖರ್ಚು ಲಾಸ್ಟ್ ಎಲ್ಲ ಸೇರ್ಬಿಟ್ಟು ಒಂದು ಫೈನಲ್ ಫಿಗರ್ ನ ಈ ಒಂದು ರೆಸ್ಟೋರೇಷನ್ದು ನಿಮ್ಗೆ ತಿಳಿಸ್ಕೊಡೋಣ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಗೆ ನಾನು ಲೇತ್ ವರ್ಕ್ ಬಗ್ಗೆ ಹೇಳಿದ್ದೆ. ಸೊ ಲೇತ್ ವರ್ಕ್ ಅಂತಂದ್ರೆ ನಿಮ್ಮ ಹಳೆ ಪಾರ್ಟ್ನೇ ಮತ್ತೆ ವಾಪಸ್ಸು ಅದನ್ನ ಇನ್ನೊಂದು ನೆಕ್ಸ್ಟ್ ಆಗುವಂತ ಒಂದು ಔಟ್ಫಿಟ್ ಗಾಗ್ಲಿ ಅಥವಾ ಅದ್ರ ನೆಕ್ಸ್ಟ್ ಸೈಜ್ಗೆ ಮಾಡುವಂತದ್ದೇ ಅದು ಲೇತ್ ವರ್ಕ್. ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಸೇ ಒಂದು ಬುಷ್ ಆಗ್ಲಿ ಅಥವಾ ಏನಾದ್ರು ಒಂದು ಪ್ರಾಡಕ್ಟ್ ನ ಮರು ಸೃಷ್ಟಿ ಮಾಡೋದು ಈ ಲೇತ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಆ ಲೇತ್ ವರ್ಕ್ ಅಲ್ಲಿ ಈಗ ಫಸ್ಟ್ ಆಫ್ ಆಲ್ ನಾನು ರೀಬೋರ್ ಮಾಡಿಸಿದೀನಿ. ಸೊ ಇದನ್ನ ರೀಬೋರ್ ಮಾಡೋದು, ಆಮೇಲೆ ಪಿಸ್ಟನ್ ಕಾಸ್ಟ್, ಆಮೇಲೆ ನನ್ನ ಕ್ರಾಂಕ್ ಶಾಫ್ಟ್ ಬ್ಯಾಲೆನ್ಸ್ ಇರ್ಲಿಲ್ಲ, ಸೊ ಅದು ಫುಲ್ಲು ಶಾಫ್ಟ್ ಅಲ್ಲಾಡ್ತಾ ಇತ್ತು. ಸೊ ಅದನ್ನ ರೀಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ಹಿಡಿದು, ಆಮೇಲೆ ನಂದು ಮಧ್ಯ ಕೇಸಿಂಗ್ ಅಲ್ಲಿ ಪ್ಲೇ ಇತ್ತು, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಕೊಂಡಿದ್ರೆ ಅದ್ರಲ್ಲಿ ನಾನು ತೋರಿಸಿದೀನಿ. ಸೊ ಆ ಪ್ಲೇನ ಅಡ್ಜಸ್ಟ್ ಮಾಡೋದಕ್ಕೆ ಆ ಬೇರಿಂಗ್ ಬುಷ್ ಕ್ಲಿಯರೆನ್ಸ್ ಮಾಡೋದ್ರಿಂದ ಹಿಡಿದು, ಸೊ ಈ ಒಂದು ಕೆಲಸಗಳನ್ನೆಲ್ಲದನ್ನು ಲೇತಲ್ಲಿ ಮಾಡ್ತಾರೆ. ಅದರಲ್ಲಿ ಈ ರೀಬೋರ್ ಕಾಸ್ಟ್, ಪಿಸ್ಟನ್, ಆಮೇಲೆ ಪಿಸ್ಟನ್ ರಿಂಗ್ಸ್, ಆಮೇಲೆ ಕ್ರಾಂಕ್ ಶಾಫ್ಟ್ ರಾಡ್, ಸೊ ಆಮೇಲೆ ಅದ್ರದ್ದು ಬ್ಯಾಲೆನ್ಸಿಂಗು, ಆಮೇಲೆ ನಂದು ಈ ಮಧ್ಯದ್ದು ಕೇಸ್ದು ಕರೆಕ್ಷನ್. ಸೊ ಇದಿಷ್ಟು ಬಂದ್ಬಿಟ್ಟು, ಆಮೇಲೆ ಹೆಡ್ ಫೇಸಿಂಗ್. ಸೊ ಹೆಡ್ ಈ ನಮ್ದು ಏನ್ ನೆಕ್ಸ್ಟ್ ರೀಬೋರ್ ಆಗಿರುತ್ತಲ್ಲ, ಸೊ ಆ ಬೋರ್ಗೆ ಮ್ಯಾಚ್ ಆಗೋ ತರ ಫೇಸಿಂಗ್ ಮಾಡ್ಕೊಡ್ತಾರೆ, ಅಂದ್ರೆ ಅಷ್ಟು ಅಗಲ ಮಾಡ್ಕೊಡ್ತಾರೆ. ಸೊ ಅದ್ರದ್ದು ಇದಿಷ್ಟು ಕಾಸ್ಟ್ ಸೇರ್ಬಿಟ್ಟು ನನಗೆ 4,800 ರೂಪಾಯಿ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಇದರಲ್ಲಿ ಪೇಂಟಿಂಗ್ ಸ್ನೇಹಿತರೆ. ಈ ಪೇಂಟಿಂಗ್ ಅಲ್ಲಿ ಟೋಟಲಿ ಈ ಕಾಸ್ಮೆಟಿಕ್ಸ್ ಚೇಂಜ್ ಮಾಡ್ಬೇಕಾದ್ರೆ ನಾನು ನಿಮ್ ಮುಂಚೆನೆ ಹೇಳ್ದಂಗೆ ಒಂದು ಸಿಲ್ವರ್ ಪೇಂಟ್, ಆಮೇಲೆ ಬ್ಲಾಕ್ ಪೇಂಟ್, ಆಮೇಲೆ ಕ್ರೋಮಿಯಂ ವರ್ಕ್ಸ್. ಸೊ ಸಿಲ್ವರ್ ಪೇಂಟ್ ಮತ್ತೆ ಬ್ಲಾಕ್ ಪೇಂಟ್ ನಾನೇ ಮಾಡ್ಕೊಂಡೆ, ಕ್ರೋಮಿಯಂ ಆಚೆ ಕೊಟ್ಟೆ. ಸೊ ಸಿಲ್ವರ್ ಪೇಂಟ್ ಮತ್ತೆ ಬ್ಲಾಕ್ ಪೇಂಟ್ ಮಾಡೋದಕ್ಕೆ ಪೇಂಟ್ ಕಾಸ್ಟ್, ಆಮೇಲೆ ಅದಕ್ಕೆಲ್ಲ ಎಕ್ಸ್ಟ್ರಾ ಅಡಿಷನಲ್ ನಾನು ಪೇಂಟ್ ಮಾಡೋದಕ್ಕೆ ತಿನ್ನರ್ ಬೇಕಾಗ್ಬೋದು, ಆಮೇಲೆ ಎಂಬ್ರಿ ಶೀಟ್ಸ್, ಫಿಲ್ಟರ್ಗಳು, ಸೊ ಇದು ಎಲ್ಲ ಸೇರ್ಬಿಟ್ಟು ನಂಗೆ 5,000 ರೂಪಾಯಿ ಆಯ್ತು. ಏನೋ ಬ್ಲಾಕ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಪೇಂಟ್ ಮಾಡೋದಕ್ಕೆ, ಇದಿಷ್ಟನ್ನು ನಾನು ಮುಗಿಸೋದಕ್ಕೆ ಬೇಸ್ ಕೋಟ್ ಇಂದ ಹಿಡಿದು. ಆಮೇಲೆ ನೆಕ್ಸ್ಟ್ ಬಂದು ಕ್ರೋಮಿಯಂ ಐಟಮ್. ಸೊ ಕ್ರೋಮಿಯಂ ಐಟಮ್ ನಾನು ನಿಮ್ಗೆ ಲಾಸ್ಟ್ ಹೇಳಿದ್ದೆ, ಸೈಲೆನ್ಸರ್, ಹ್ಯಾಂಡ್ಲು, ಆಮೇಲೆ ಹಿಂದೆ ಕ್ಯಾರಿಯರು, ಆಮೇಲೆ ಹಿಂದೆ ಮಡ್ಗಾರ್ಡು, ಇದನ್ನ ಎಲ್ಲದನ್ನು ಸೇರ್ಬಿಟ್ಟು ನನಗೆ ಟೋಟಲಿ ಖರ್ಚಾಗಿರೋ ಅಂಥದ್ದು 3,800 ರೂಪಾಯಿ ಸ್ನೇಹಿತರೆ. ಅಂದ್ರೆ ಆಲ್ಮೋಸ್ಟ್ 4,000 ರೂಪಾಯಿ ಅಂತ ಇಟ್ಕೊಳ್ಳಿ. ಸೊ 5,000 ರೂಪಾಯಿ ಪೇಂಟು, 4,000 ರೂಪಾಯಿ ಕ್ರೋಮಿಯಂ ಪಾರ್ಟ್ಸ್ಗೆ ಖರ್ಚಾಗಿದೆ. ಇನ್ನೊಂದು ಮೇನ್ ಪೇಂಟ್ ವರ್ಕ್ ಬಂದ್ಬಿಟ್ಟು ನಂದು ಟ್ಯಾಂಕ್ದು. ಸೊ ಈ ಟ್ಯಾಂಕ್ ನ ನಾನು ಆಚೆ ಒಬ್ರಿಗೆ ಕೊಟ್ಬಿಟ್ಟು, ಟ್ಯಾಂಕ್ ಮತ್ತೆ ಈ ಶೀಲ್ಡ್, ಆಮೇಲೆ ಈ ಫ್ರಂಟ್ ನಂದು ಹೆಡ್ಲೈಟ್ ಡೂಮು. ಸೊ ಈ ಫ್ರಂಟ್ ಹೆಡ್ಲೈಟ್ ಡೂಮ್ ಇದು 3 ನನಗೆ ಪೇಂಟ್ ಮಾಡ್ಸೋದಕ್ಕೆ ನನ್ಗೆ ಟೋಟಲಿ ಅವರು ಇನ್ ಟೋಟಲ್ 5,500 ರೂಪಾಯಿ ತಗೊಂಡ್ರು. ಸೊ ಅದನ್ನ ನಾನ್ ಮಾಡ್ಲಿಲ್ಲ. ಸೊ ಅದನ್ನ ಪೇಂಟ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಮಾಡಿದ್ದು, ಟ್ಯಾಂಕ್ ಕರೆಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಮಾಡ್ಕೊಂಡ್ರು. ಸೊ ಹಂಗಾಗಿ ಟೋಟಲ್ ಆಗಿ 5,500 ರೂಪಾಯಿ ನನಗೆ ಟ್ಯಾಂಕು, ಶೀಲ್ಡ್ ಮತ್ತೆ ಎದುರುಗಡೆ ಹೆಡ್ಲೈಟ್ ಡೂಮ್ ಪೇಂಟಿಂಗ್ ಗೆ ಆಯ್ತು. ಇದು 2 ಭಾಗ ಆಯ್ತು. ಈಗ 3ನೇ ಭಾಗ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಸ್ಪೇರ್ ಪಾರ್ಟ್ಸ್. ಈ ಸ್ಪೇರ್ ಪಾರ್ಟ್ಸ್ ನಾನೊಂದು 3ರಿಂದ 4 ಕಡೆ ಪ್ರೊಕ್ಯೂರ್ ಮಾಡ್ಕೊಂಡಿದೀನಿ. ಸೊ ಒಂದು ಮೈನ್ ಎಲ್ಲಿ ಅಂತಂದ್ರೆ ಗೌರಿ ಸ್ಪೇರ್ಸ್ ಅಂತ ಅನ್ಬಿಟ್ಟು ಲಾಲ್ಬಾಗ್ ಹತ್ರ ಇದೆ. ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಟ್ಯೂನರ್ಸ್ ಕ್ರಾಫ್ಟ್ ಅಂತ ಒಬ್ರು ಇದಾರೆ, ಅವ್ರು ದೊಡ್ಡಬಳ್ಳಾಪುರದಲ್ಲಿ ಇರೋದು. ಇದ್ರ ಬಗ್ಗೆ ಡೀಟೇಲ್ ಆಮೇಲೆ ಜಾಸ್ತಿ ಹೇಳ್ತೀನಿ. ಆಮೇಲೆ ನಾನು ಒಂದು 2-3 ಆನ್ಲೈನ್ ಅಲ್ಲಿ ಐಟಮ್ ನ ತರ್ಸ್ಕೊಂಡಿದೀನಿ ಸ್ನೇಹಿತರೆ. ಸೊ ಇದಿಷ್ಟು ನನಗೆ ಪಾರ್ಟ್ಸ್ ಕಾಸ್ಟ್ ಸೇರ್ಬಿಟ್ಟು ನನಗೆ ಆಲ್ಮೋಸ್ಟ್ 28,000 ರೂಪಾಯಿ ಆಗಿದೆ. ಸೊ ಈ 28,000ದಲ್ಲಿ ಮೇಜರ್ ಆಗಿ 1-2 ಐಟಮ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲದನ್ನು ನಾನೊಂದು ಲಿಸ್ಟ್ ಮಾಡಿದ್ದೀನಿ. ಸೊ ಆ ಲಿಸ್ಟ್ ಅಲ್ಲಿ ಹಾಕ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಂದು ಎದುರುಗಡೆ ಮಡ್ಗಾರ್ಡು, ಈ ಸ್ಪೋಕ್ಸ್ಗಳು, ಆಮೇಲೆ ಬ್ರೇಕ್ ಲಿವರ್, ಆಮೇಲೆ ನನ್ನ ಕಿಕ್ಕರು, ಸೊ ಅದಾದ್ಮೇಲೆ ಶಾಕ್ ಅಬ್ಸರ್ವರ್, ಹಿಂದೆ ರಿಮ್ಮು, ಟೈರ್, ಸ್ಪೋಕ್ಸು, ಅದಾದ್ಮೇಲೆ ಈ ಇಂಡಿಕೇಟರ್ ಅದ್ರದ್ದು ಸ್ಟೇ,
ಆಮೇಲೆ ಎಲೆಕ್ಟ್ರಿಕಲ್ ಐಟಮ್ ಅಲ್ಲಿ ಬಂತು ಅಂತಂದ್ರೆ ನಾನು ಬ್ಯಾಟ್ರಿ ಹೊಸದಾಗಿ ಹಾಕ್ಸಿದ್ದೀನಿ, 4LB ಬ್ಯಾಟ್ರಿ ಹೊಸದಾಗಿ ಹಾಕ್ಸಿದ್ದೀನಿ. ಆಮೇಲೆ ಈ ಫ್ಯೂಯಲ್ ಫಿಲ್ಟರ್ನು, ಆಮೇಲೆ ಈ ಇದೇನು ಗೇರ್ ಶಿಫ್ಟರ್ ಲಿವರ್ಗಳು, ಆಮೇಲೆ ಸಣ್ಣ ಪುಟ್ಟ ಈಗ ಪ್ಯಾಕಿಂಗ್ ಕಿಟ್ಗಳು, ಬೇರಿಂಗು, ಇದು ಈ ತರ. ಸೊ ಈ ತರ ಎಲ್ಲ ಮೇಜರ್ ನಂದು. ಇನ್ನೊಂದೇನು, ಇದು ನಂದು ಸ್ಪೀಡೋಮೀಟರ್ ಕೂಡ ನಾನು ಹೊಸದು ಅಂತ ಹೇಳಿದೆ. ಆಮೇಲೆ ಈ ಇದೇನು ಯಮಹಾ ಲೋಗೋ, ಆಮೇಲೆ ಟ್ಯಾಂಕ್ ಕ್ಯಾಪ್ಗಳು, ಸೊ ಈ ತರ ಸಣ್ಣ ಪುಟ್ಟ ಒಳಗಡೆ. ಆಮೇಲೆ ಸೊ ಇದು ಎಲ್ಲದ್ರದ್ದು ನಿಮ್ಗೆ ನಾನು ಒಂದು ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ದೀನಿ ನೋಡಿ. ಸೊ ನಾನು ಆಲ್ಮೋಸ್ಟ್ ಎಲ್ಲದನ್ನು ಒಂದು ನೆಗೋಶಿಯೇಟ್ ಮಾಡ್ಬಿಟ್ಟು ನಾನು ಅವ್ರ ಹತ್ರ ತಗೊಂಡ್ ಬಂದೆ. ಅಂದ್ರೆ ಬೆಸ್ಟ್ ಪ್ರೈಸಿಗೆ ಆಲ್ಮೋಸ್ಟ್ ನಾನು ತಗೊಂಡ್ ಬಂದಿದ್ದೀನಿ. ಇನ್ಕ್ಲೂಡಿಂಗ್ ನನ್ನ ಕಾರ್ಪೊರೇಟರ್ ಎದುರುಗಡೆ ರೀಡ್ ವಾಲ್ವ್, ಅದು ಪೆಟಲ್ಸ್ ಎಲ್ಲ ತರಿಸಿದ್ದೀನಿ ಅಂತ ಹೇಳಿದೆ. ಆಮೇಲೆ RD ಮಫ್ಲರ್ ಹಾಕಿರೋದು. ಸೊ ಇದೆಲ್ಲ ನಾನು ಆನ್ಲೈನ್ ಅಲ್ಲಿ ಪ್ರೊಕ್ಯೂರ್ ಮಾಡಿ ತಗೊಂಡಿದ್ದು. ಸೊ ಇದ್ರದ್ದು ಎಲ್ಲದು ಸ್ಪೇರ್ ಪಾರ್ಟ್ಸ್ ಕಾಸ್ಟ್ ಆಲ್ಮೋಸ್ಟ್ 28,000 ರೂಪಾಯಿ ಆಗಿದೆ ಸ್ನೇಹಿತರೆ. ಸೊ ಇದಾದ್ಮೇಲೆ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ನಮ್ದು ಲೇಬರ್ ಕಾಸ್ಟ್. ಸೊ ಈ ಲೇಬರ್ ಕಾಸ್ಟ್ ಏನಪ್ಪ, ಎಲ್ಲ ನೀನೇ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ, ಲೇಬರ್ ಕಾಸ್ಟ್ ಏನ್ ಗುರು ಅಂತ ಕೇಳಿದ್ರೆ, ಗಾಡಿ ರೀಫಿಟ್ ಮಾಡೋದು ಅಂತ ಅನ್ನೋದು. ಸೊ ನಾನ್ ನಿಮ್ಗೆ ಹೇಳಿದೆ, ಇದನ್ನ ನಾನ್ ಮಾಡ್ಲಿಲ್ಲ, ಅದನ್ನ ನಾನು ನಮ್ಮ ಮೆಕ್ಯಾನಿಕ್ ಅವ್ರದ್ದು ಹೆಲ್ಪ್ ತಗೊಂಡ್ ಮಾಡಿದೆ ಅಂತ ಹೇಳಿದ್ದೆ. ಸೊ ಆ ಮೆಕ್ಯಾನಿಕ್ ಅವರು ನನ್ಗೆ ಟೋಟಲ್ ಆಗಿ 6,000 ರೂಪಾಯಿ ತಗೊಂಡ್ರು. ಸೊ 6,000 ರೂಪಾಯಿ ನನ್ಗೆ ಟೋಟಲ್ ರೀಫಿಟ್ಟಿಂಗ್ ಕಾಸ್ಟ್. ಇದು ಎಕ್ಸ್ಕ್ಲೂಸಿವ್ಲಿ ನನಗೆ ಅಂತ ಅನ್ಬಿಟ್ಟು ಅವರು ಈ ಕಾಸ್ಟ್ ಅಲ್ಲಿ ವರ್ಕೌಟ್ ಮಾಡಿಕೊಟ್ರು. ಸೊ ಬೇರೆಯವ್ರಿಗೆ ಅಂತಂದ್ರೆ ಒಂದ್ 2,000 ರೂಪಾಯಿ ಜಾಸ್ತಿ ತಗೊಳ್ಬೋದು. ಯಾಕೆಂದ್ರೆ ನನ್ನ ಹತ್ರ ನಾನು ಅವ್ರ ರೆಗ್ಯುಲರ್ ಕಸ್ಟಮರ್, ನಂದು ಎಲ್ಲಾ ಗಾಡಿನೂ ಅವ್ರ ಹತ್ರನೇ ಮಾಡ್ಸೋದು. ಸೊ ಹಂಗಾಗಿ 6,000 ರೂಪಾಯಿಗೆ ಅದಾಯ್ತು. ಅದಾದ್ಮೇಲೆ ನನ್ಗೆ ಈ ಟೈರ್ಗಳು ಬಿಚ್ಚಿ ಮತ್ತೆ ಹಾಕಿ, ಆಮೇಲೆ ಈ ಸ್ಪೋಕ್ಸ್ ಎಲ್ಲ ಕೂರ್ಸೋದು. ಸೊ ಅದೊಂದು ಆಕ್ಚುಲಿ ಒಳ್ಳೆ ಕಲೆ ಸ್ನೇಹಿತರೆ. ಅದು JC ರೋಡ್ ಅಲ್ಲಿ ಒಬ್ರು ನಾನು ಹೋಗ್ಬಿಟ್ಟು ಅವ್ರ ಹತ್ರ ನಾನು ಮಾಡಿಸ್ಕೊಂಡ್ ಬಂದೆ. ಸೊ ಅವ್ರದ್ದು ಕಾಸ್ಟೇ ನನ್ಗೆ ಆಲ್ಮೋಸ್ಟ್ ಒಂದು 1,000 ರೂಪಾಯಿ ತನಕ ಟೈರ್ ಬಿಚ್ಚಿ ಹಾಕೋದು ಇದ್ರ ಕಾಸ್ಟೇ ಆಗೋಯ್ತು. ಸೊ ಇದು ಒಂದು 7,000 ರೂಪಾಯಿ ಅಂತ ಅದ್ರ ಕಾಸ್ಟ್ ಇಟ್ಕೊಳ್ಳಿ. ಆಮೇಲೆ ಇನ್ನು ನಾನು ನಂದು ಲೇಬರ್ ಅಂತಂದ್ರೆ, ಈಗ ನಾನು ಕ್ಲೀನಿಂಗ್ ಐಟಮ್ಸ್ ನನ್ನ ಲೇಬರ್ ಒಳಗಡೆ ಹಾಕೊಳ್ತೀನಿ. ಸೊ ಪೆಟ್ರೋಲು, ಡೀಸೆಲ್, ಆಮೇಲೆ ಕೆಮಿಕಲ್ಗಳು ಇದನ್ನೆಲ್ಲ ತಗೊಂಡ್ ಬಂದು ವಾಶ್ ಮಾಡಿದ್ದು, ಆಮೇಲೆ ಬಫಿಂಗು. ಆಮೇಲೆ ನಾನೊಂದು ಇದನ್ನ ಬಿಚ್ಚಬೇಕಾಗಿರೋ ಟೈಮಲ್ಲಿ ಒಂದು ಸಾಧಾರಣ ಒಂದು 2,000 ರೂಪಾಯಿ ಆಗೋಷ್ಟು ಹೊಸ ಟೂಲ್ಸ್ ನನಗೆ ಬೇಕಾಗಿತ್ತು. ಅಂದ್ರೆ ನನಗೆ ಇಂಪ್ಯಾಕ್ಟ್ ಡ್ರೈವರ್ ಇಂದ ಹಿಡಿದು, ಆಮೇಲೆ ನಿಮ್ಗೆ ಕ್ಲಚ್ ಬಿಚ್ಚಬೇಕಾದ್ರೆ ಅದೊಂದು ಹೋಲ್ಡ್ರು, ಆಮೇಲೆ ಮ್ಯಾಗ್ನೆಟ್ ಪುಲ್ಲರು. ಸೊ ಇದೆಲ್ಲ ಸೇರಿ ಬಿಟ್ಗಳು, ಇದೆಲ್ಲ ಸೇರಿ ನನ್ಗೊಂದು 2,000 ರೂಪಾಯಿ ಖರ್ಚಾಯ್ತು ಸ್ನೇಹಿತರೆ. ಸೊ ಓವರ್ ಆಲ್ ಆಗಿ ಈಗ 4 ಪಾರ್ಟ್ ಅಲ್ಲಿ ನಾನು ಇದಿಷ್ಟನ್ನು ನಾನು ಮಾಡಿದೆ ಅಂತ ಅನ್ಬಿಟ್ಟು ನಿಮ್ಗೆ ಹೇಳಿದೆ. ಸೊ ಇದಿಷ್ಟರದ್ದು ಓವರ್ ಆಲ್ ಕಾಸ್ಟ್ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಕಾಸ್ಟ್ ಶೀಟ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ನಂಗೆ ಸರಿ ಸುಮಾರು ಒಂದು 65,000 ರೂಪಾಯಿವರೆಗೂ ಇದು ಖರ್ಚಾಗಿದೆ ಸ್ನೇಹಿತರೆ ನನಗೆ. ಇದು ಒಂದು ರಫ್ ಕ್ಯಾಲ್ಕುಲೇಷನ್, ಒಂದೂವರೆ ಸಾವಿರ ರೂಪಾಯಿ ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ಸೊ ಇನ್ ಟೋಟಲ್ ನನಗೆ 65,000 ರೂಪಾಯಿ ಖರ್ಚಾಗಿದೆ ಸ್ನೇಹಿತರೆ. ಸೊ 65,000 ರೂಪಾಯಿ ಖರ್ಚು ಮಾಡಿಬಿಟ್ಟು ನನ್ನ ಗಾಡಿ ಸೊ ಈ ತರ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಸ್ನೇಹಿತರೆ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಇದಿಷ್ಟು ನಂದು ಕಾಸ್ಟಿಂಗ್ ಇದ್ರದ್ದು ನಾನು ನಿಮ್ಗೆ ಇಷ್ಟ ತನಕ ಎಕ್ಸ್ಪ್ಲೈನ್ ಮಾಡಿದೆ. ಆಗ ನಾನು ನಿಮ್ಗೆ ಇದನ್ನೆಲ್ಲ ನಾನು ಎಲ್ಲಿಂದ ತಗೊಂಡ್ ಬಂದೆ ಅಂತ ಅನ್ಬಿಟ್ಟು ಹೇಳೋಂತ ಸಮಯ. ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೇರ್ಸ್ ಇಂದ ಶುರು ಮಾಡ್ತೀನಿ. ಸ್ಪೇರ್ಸ್ ನಾನು ಫಸ್ಟ್ ಹೋಗಿ ಈ ಕೋಯೋ ಇಂಜಿನ್ ಬೇರಿಂಗ್ಗಳು, ಆಮೇಲೆ ನನಗೆ ಪ್ಯಾಕಿಂಗ್ ಕಿಟ್ಟು, ಆಮೇಲೆ ಫುಲ್ ಇಡೀ ಗಾಡಿಗೆ ರಬ್ಬರ್ ಮೌಂಟು ಮತ್ತೆ ಬೋಲ್ಟ್ ಅಂಡ್ ನಟ್ ಕಿಟ್ಟು ಸಪ್ರೇಟ್ ಆಗಿ ಹೊಸದಾಗೆ ತಗೊಂಡೆ. ಸೊ ಇದೆಲ್ಲದನ್ನು ಟ್ಯೂನರ್ಸ್ ಕ್ರಾಫ್ಟ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ. ನಾನು ಅವ್ರ ಪೇಜ್ ಇಂದ ಡೈರೆಕ್ಟ್ ಆಗಿ ತರಿಸ್ಕೊಳ್ಳಿಲ್ಲ, ನಾನು ಡೈರೆಕ್ಟ್ ಆಗಿ ಅವ್ರ ಶಾಪ್ ದೊಡ್ಡಬಳ್ಳಾಪುರದಲ್ಲಿದೆ. ಅವ್ರದ್ದು ಲೊಕೇಶನ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅವ್ರ ಹತ್ರ ನೀವು ಪಾರ್ಟ್ಸ್ ನ ನೋಡ್ಬಿಟ್ಟು ತಗೊಳ್ಳಿ. ಸೊ ಅವ್ರು ಎಲ್ಲಾ ಪಾರ್ಟ್ಸ್ ನಿಮಗೆ ತೋರಿಸ್ತಾರೆ, ಮಡ್ಗಾಡಿಂದ ಹಿಡಿದು ಅದೆಲ್ಲ ಅವ್ರ ಹತ್ರ ನಾನು ತಗೊಂಡ್ ಬಂದಿದ್ದು. ಸೊ ಎಲ್ಲ ನಾನು ಅದನ್ನ ತಗೊಂಡು ನೋಡಿ, ಗೇಜ್ ನೋಡಿ, ಇದೆಲ್ಲ ನೋಡಿದಂಗೆ ಜೆನ್ಯೂನ್ ಅಂತ ಅನಿಸ್ತು. ಸೊ ಹಾಗಾಗ್ಬಿಟ್ಟು ನಾನು ಯಾರಿಗೆ ಸಜೆಸ್ಟ್ ಮಾಡೋದಾದ್ರು ಆನ್ಲೈನ್ಗಿಂತ ಡೈರೆಕ್ಟ್ ಆಗಿ ಅಲ್ಲೇ ಅವ್ರ ಶಾಪ್ನ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ. ಇನ್ಕ್ಲೂಡಿಂಗು ಈ ಇಂಡಿಕೇಟರ್ದು ಕ್ರೋಮಿಯಮ್ದು ಇಷ್ಟೇ, ಆಮೇಲೆ ನನಗೆ ಇಲ್ಲಿ ಈ ಯಮಹಾದು ಲೋಗೋ. ಸೊ ಇದು ಎಲ್ಲದನ್ನು ನಾನು ಅವ್ರ ಹತ್ರನೇ ತಗೊಂಡ್ಬಂದೆ. ಫ್ರಂಟ್ ಮಡ್ಗಾರ್ಡ್ ಕೂಡ ನಾನು ಅವ್ರ ಹತ್ರನೇ ತಗೊಂಡ್ ಬಂದೆ. ಇದು ಆಕ್ಚುಲಿ OE ಅಲ್ಲ, ಬಟ್ ಆಲ್ಮೋಸ್ಟ್ OE ತರನೇ ತುಂಬಾ ಚೆನ್ನಾಗಿದೆ. ಗೇಜುನು ಅಷ್ಟೇ ಸಖತ್ತಾಗಿದೆ. ಸೊ ಹಂಗಾಗ್ಬಿಟ್ಟು ಇಷ್ಟ ಆಯ್ತು, ಹಂಗಾಗಿ ಅವ್ರ ಹತ್ರನೇ ನಾನು ತಗೊಂಡ್ ಬಂದೆ. ಇದಾದ್ಮೇಲೆ ಕೆಲವೊಂದು ಅವ್ರ ಹತ್ರ ಪಾರ್ಟ್ಸ್ ಇರ್ಲಿಲ್ಲ. ನನಗೆ ಬೋರ್ ಪ್ಯಾಕಿಂಗ್ ಕಿಟ್ ಅವ್ರ ಹತ್ರ ಇರ್ಲಿಲ್ಲ. ಅವ್ರು ಇಲ್ದೇ ಇರೋದ್ರೆ ಡೈರೆಕ್ಟ್ ಆಗಿ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನಾನು ಇದನ್ನ ಎಲ್ಲದನ್ನು ಇನ್ಕ್ಲೂಡಿಂಗ್ ಹಿಂದೆ ಟೈರು, ಆಮೇಲೆ ಸ್ಪೋಕ್ಸ್ ಎಸ್ಪೆಷಲಿ ನನಗೆ ಅದನ್ನ ಚಾನ್ಸ್ ತಗೊಳಕ್ ಇಷ್ಟ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು JC ರೋಡ್ ಯಾವ್ದು ಹತ್ರ ಇದೆಯೋ ನಾನು, ಯಾಕೆಂದ್ರೆ ಅಲ್ಲೇ ಟ್ರೈ ಮಾಡ್ಬೇಕಾಗಿತ್ತು. ನಾನು ಮುಂಚೆ 16 ಇಂಚ್ ವೀಲ್ ಇತ್ತು, ಈ ಸತಿ 18 ಇಂಚ್ ಮಾಡಿರೋದು. ಫ್ರಂಟ್ ನಾನು ಆಲ್ಟರ್ ಮಾಡ್ಬಿಟ್ಟು 17 ಇಂಚ್ ಹಾಕಿರೋದು. ಸೊ ಹಂಗಾಗಿ ಯಾವ್ದೋ ಸ್ಪೋಕ್ಸ್ ನಾನು ದೊಡ್ಡಬಳ್ಳಾಪುರದಿಂದ ತಗೊಂಡ್ ಬಂದು ಮತ್ತೆ ವಾಪಸ್ ಹೋಗಕ್ ಆಗಲ್ಲ ಅಂತ ಅನ್ಕೊಂಡು
JC ರೋಡಲ್ಲಿ ಗೌರಿ ಆಟೋಮೊಬೈಲ್ಸ್ ಅಂತ ಒಂದಿದೆ ಸ್ನೇಹಿತರೆ. ಸೊ ಗೌರಿ ಆಟೋಮೊಬೈಲ್ ಅದ್ರದ್ದು ನಾನು ಮತ್ತೆ ನಿಮಗೆ ಲಿಂಕು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅವ್ರ ಹತ್ರ ನೀವು ಹೋಗ್ಬಿಟ್ಟು ಇದನ್ನೆಲ್ಲ ತಗೊಳ್ಬೋದು. ಅಲ್ಲಿ ಒಂದು ಗಮನದಲ್ಲಿ ಏನ್ ಇಟ್ಕೊಳ್ಬೇಕು ಅಂತಂದ್ರೆ, ಅವರು ಬರೀ ಕ್ಯಾಶ್ ಮಾತ್ರ ತಗೊಳ್ಳೋದು. ಅವ್ರ ಹತ್ರ ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ ಅನ್ನೋದೇ ಇಲ್ಲ. ಅವ್ರ ಹತ್ರ ಕ್ಯಾಶ್ ಮಾತ್ರ ವರ್ಕ್ ಆಗೋದು. ಬಟ್ ಪ್ರಾಪರ್ ಜೆನ್ಯೂನ್ ಯಮಹಾ ಸ್ಪೇರ್ ಪಾರ್ಟ್ಸ್ ಅವ್ರ ಹತ್ರ ಸಿಕ್ಕೋದು ಕೊಡ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸೊ OE ಪಾರ್ಟ್ಗಳು ನಿಮ್ಮ ಹತ್ರ ಅಲ್ಲಿ ಸಿಗುತ್ತೆ. ಆಮೇಲೆ ಇನ್ನು ರೀಡ್ ವಾಲ್ದು ಫೈಬರ್ ಪೆಟಲ್ ಬೇಕಿತ್ತು. ಸೊ ಅದನ್ನ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡೆ. ಅದನ್ನ ನಾನು ನೆಕ್ಸ್ಟ್ ನಾನು ಈ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಅದ್ರದ್ದು ಏನಾದರೂ ವೆಬ್ಸೈಟ್ ಹೆಸರು ಸಿಕ್ಕರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದಾದ್ಮೇಲೆ ನಾನು ಈ RD ಮಫ್ಲರು, ಆಮೇಲೆ ಇನ್ನೊಂದು ಯಾವುದೋ ಒಂದು 2 ಐಟಮ್ ತರಿಸಿದೆ ಸ್ನೇಹಿತರೆ. ಅದು ಏನು ಅಂತ ನಂಗೆ ಕರೆಕ್ಟಾಗಿ ಜ್ಞಾಪಕ ಆಗ್ತಿಲ್ಲ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಇದರಲ್ಲಿ ನಾನು ಇದನ್ನ ಹೇಳಬೇಕಾದ್ರೆ ಅದನ್ನ ಕೆಳಗಡೆ ಟೈಪ್ ಮಾಡಿ ಹಾಕಿರ್ತೀನಿ. ಸೊ ಅದನ್ನ ನಾನು ಒಂದು ಸ್ಪೇರ್ ಹಟ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ತರಿಸ್ಕೊಂಡೆ. ಸೊ ಅದು ಜೆನ್ಯೂನ್ ಪ್ರಾಡಕ್ಟ್, ಅದು ಚೆನ್ನಾಗಿದೆ. ಸೊ ಇದಿಷ್ಟು ನಂದು ಸ್ಪೇರ್ ಪಾರ್ಟ್ಸ್ ನಾನು ಕಾಸ್ಟ್ ಆಗಿದ್ದು. ಸ್ಪೇರ್ ಪಾರ್ಟ್ಸ್ಗೆನೆ ನನಗೆ ಆಲ್ಮೋಸ್ಟ್ 28,000 ಖರ್ಚಾಗಿದೆ ಅಂತ ಮುಂಚೆನೇ ಹೇಳಿದ್ದೀನಿ ನಾನು ನಿಮಗೆ. ಇದಿಷ್ಟು. ಸೊ ಇದಾದ್ಮೇಲೆ ಲೇತ್ ವರ್ಕ್ ನಾನು ಎಲ್ಲಿ ಮಾಡಿಸ್ತೆ ಅಂತಂದ್ರೆ, ಝೆನ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು ಕಲಾಸಿಪಾಳ್ಯಂ ಅಲ್ಲಿ ಅವ್ರಿದ್ದಾರೆ. ನಾನು RX ತಗೊಂಡಾಗ್ಲಿಂದನೂ ನಾನು ಅವ್ರ ಹತ್ರನೇ ಮಾಡಿಸ್ತಾ ಇರೋದು. ಸೊ ಅವರು ನನ್ಗೆ ಹೆಂಗೆ ಅಂತಂದ್ರೆ ತುಂಬಾ ದಿನಗಳಿಂದ ಪರಿಚಯ. ಅವ್ರ ಹತ್ರನೇ ನಾನು ಆ ಕೇಸ್ ಕರೆಕ್ಷನ್, ಸೊ ಇದು ಎಲ್ಲದನ್ನು ನಾನು ಅವ್ರ ಹತ್ರನೇ ಮಾಡಿಸಿದ್ದು. ಆಮೇಲೆ ಅದೇ ರೀಬೋರು, ಪಿಸ್ಟನ್, ಆಮೇಲೆ ಕ್ರಾಂಕ್ ಶಾಫ್ಟ್ ಬ್ಯಾಲೆನ್ಸಿಂಗ್, ಇದೆಲ್ಲ ನಾನು ಅವ್ರ ಹತ್ರನೇ ಮಾಡಿಸಿದ್ದು. ಝೆನ್ ಇಂಜಿನಿಯರಿಂಗ್ ಅಂತ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ತರ ನಾನು ಆ ಝೆನ್ ಇಂಜಿನಿಯರಿಂಗ್ ಅಲ್ಲಿ ನಾನು ಫುಲ್ ಲೇತ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಆಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಬರೋದಾಯ್ತು ಅಂತಂದ್ರೆ ನಮ್ಮ ಮೆಕ್ಯಾನಿಕ್ ಇದಾರಲ್ಲ, ಸೊ ಅವ್ರಿಗೆ ಗೊತ್ತಿರೋರು ಒಬ್ರು ಎಲೆಕ್ಟ್ರಿಕ್ ಅವರು. ಸೊ ಅವರೇ ನನ್ ಡೈರೆಕ್ಟ್ ಆಗಿ ಮೆಕ್ಯಾನಿಕ್ ಶಾಪ್ ಹತ್ರನೇ ಬಂದ್ಬಿಟ್ಟು ಅವರು ನನ್ಗೆ ಅದನ್ನ ರೆಡಿ ಮಾಡಿ ಕೊಟ್ಬಿಟ್ಟು ಹೋದ್ರು. ನಾನು CDI ಬೇರೆ ಹಾಕಿಸ್ದೆ, ಆಮೇಲೆ ಮ್ಯಾಗ್ನೆಟ್ ರೀಚಾರ್ಜ್ ಮಾಡ್ಬಿಟ್ಟು ಕಾಯಿಲ್ ಪ್ಲೇಟ್ ಪವರ್ ಮಾಡಿದೆ. ಸೊ ಇದು ಎಲ್ಲದನ್ನು ನನಗೆ ಅವರೇ ಮಾಡಿಸ್ಕೊಟ್ಟಿದ್ದು, ಇನ್ಕ್ಲೂಡಿಂಗ್ RTRದು ರೆಕ್ಟಿಫೈರ್ ಆಗಿದೆ ಅಂತ ಹೇಳಿದ್ನಲ್ಲ ನಿಮಗೆ. ಆಮೇಲೆ ಕಂಪ್ಲೀಟ್ ವೈರಿಂಗ್ ಕಿಟ್ ಚೇಂಜ್ ಆಗಿದೆ ಸ್ನೇಹಿತರೆ ಈ ಗಾಡಿಯಲ್ಲಿ. ವರ್ಕ್ದು ಆಯ್ತು. ಇದಾದ್ಮೇಲೆ ನನ್ಗೆ ಫೈನಲ್ ಲಾಸ್ಟ್ ನಾನು ಇನ್ನು ಪೇಂಟಿಂಗ್ ಇರೋ ಅಂತದ್ದು ಈ ಗಾಡಿದು ಒಂದು ಟ್ಯಾಂಕ್ ಪೇಂಟಿಂಗ್ ನಾನು ಎಲ್ಲಿ ಮಾಡಿದೆ ಅಂತ ಅನ್ಕೊಂಡು. ಸೊ ಈ ಟ್ಯಾಂಕ್ ಪೇಂಟಿಂಗ್ ಬಂದ್ಬಿಟ್ಟು ನಾನು ಜಯದೇವ ಹತ್ರ ಒಬ್ರು ಪೇಂಟರ್ ಇದ್ದಾರೆ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಸಿದ್ದಿಕ್ ಅಹಮದ್ ಅಂತ ಅನ್ಬಿಟ್ಟು. ಸೊ ಅವ್ರ ಹತ್ರ ನಾನು ಈ ಟ್ಯಾಂಕ್ ಪೇಂಟಿಂಗ್ ಮಾಡಿದೆ. ಸೊ ನಾನು ಅದೇ ಲಾಸ್ಟ್ ಹೇಳ್ದಂಗೆ 5,500 ರೂಪಾಯಿ ತಗೊಂಡ್ರು. ಸೊ ಈ ತರ ನಂದು ಪೇಂಟಿಂಗ್ ವರ್ಕ್ ಬಂದಿದೆ. ಸೊ ನಾನು ಏನು ಅವ್ರಿಗೆ ಪೇಂಟಿಂಗಿಗೆ ದುಡ್ಡು ಕೊಟ್ಟನೋ ಅಷ್ಟು ನನಗೆ ಆ್ಯಕ್ಚುಲಿ ವರ್ತ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಏನಕ್ಕೆ ಅಂದರೆ ಅವರೊಂದು ಅಟ್ಲೀಸ್ಟ್ ನನ್ನ ಹತ್ರ 4,000 ರೂಪಾಯಿ ತೊಗೊಂಡು ಈ ವರ್ಕ್ ಮಾಡಿಕೊಟ್ಟಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದು. 1,500 ರೂಪಾಯಿ ನಾನು ಒಂಚೂರು ಪ್ರೀಮಿಯಮ್ ಆಗಿ ಕೊಟ್ಟೆ ಅಂತ ನನಗೆ ಒಂದು ಫೀಲ್ ಇದೆ. ಸೊ ಇದ್ರ ಜೆನ್ಯೂನ್ ಫೀಲ್. ಸೊ ಬಟ್ ನೋ ಡೌಟ್ ಅವರು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಈ ನಂದು ಕ್ರೋಮಿಯಂ ಪಾರ್ಟ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ, ಸೊ ಈ ಕ್ರೋಮಿಯಂ ಪಾರ್ಟ್ದು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಲೊಕೇಶನ್ ನಾನು ಪಿನ್ ಮಾಡಿರ್ತೀನಿ. ಸೊ ಅವರು ನನಗೆ ಈ ಸೈಲೆನ್ಸರ್ ಕ್ರೋಮಿಯಮ್, ಆಮೇಲೆ ಎಸ್ಪೆಷಲಿ ನಿಮ್ದು ಈ ತರ ಏನಾದ್ರು ಇದ್ರದ್ದು ಐಟಮ್ ಬಫಿಂಗ್ ಮಾಡ್ಸೋದಿತ್ತು ಅಂತಂದ್ರೆ ನೋಡಿ, ಒಂಥರ ಮಿರರ್ ಲೈಕ್ ಫಿನಿಶ್ ನನಗೆ ಮಾಡಿಕೊಟ್ಟಿದ್ದಾರೆ. ಸೊ ಸೆಂಟ್ರ್ ಕೇಸಿಂಗು ನೀವು ನೋಡ್ಬೋದು. ನಾನು ಸೆಂಟ್ರ್ ಕೇಸಿಂಗ್ನ ನೀವು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದರೆ ಒಂಚೂರು ಈ ಆ್ಯಸಿಡ್ ಅದು ಇದರಲ್ಲೆಲ್ಲ ಅದ್ಬಿಟ್ಟು ಫುಲ್ ಬ್ಲ್ಯಾಕ್ ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಅವರು ನನಗೆ ಅದನ್ನು ಈ ಥರ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರದ್ದಂತೂ ವರ್ಕು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಕ್ರೋಮಿಯಂ ವರ್ಕ್ ಎಲ್ಲನೂ ತುಂಬ ಚೆನ್ನಾಗಿದೆ ಗಾಡಿಯಲ್ಲಿ, ನೀವೇ ನೋಡ್ತಾ ಇದ್ದೀರಾ. ಸೊ ಆಮೇಲೆ ಟಿಂಕ್ರಿಂಗ್ ಕೂಡ ಅವರೇ ನನಗೆ ಮಾಡಿಸ್ಕೊಟ್ರು ಸೈಲೆನ್ಸರ್ದು. ಯಾಕೆಂದ್ರೆ ನಾನು ಕ್ಲೀನಿಂಗ್ ನಾನೇ ಮಾಡ್ಕೊಂಡಿದ್ದೆ, ಟಿಂಕ್ರಿಂಗ್ ವರ್ಕು ಅವರೇ ನನಗೆ ಮಾಡಿಸ್ಕೊಟ್ರು. ಇದಿಷ್ಟು ಸೇರ್ಬಿಟ್ಟು 3,800 ರೂಪಾಯಿ ಆಯಿತು ಅಂತ ಹೇಳಿದೆ ಆವಾಗಲೇ. ಸೊ ಇದಿಷ್ಟು ನನಗೆ ಒಂದು ಇಷ್ಟು ಪ್ಲೇಸ್ಗಳಿಗೆ ನಾನು ಓಡಾಡ್ಬಿಟ್ಟು, ಆಮೇಲೆ ಈ ಟೂಲ್ಸ್ ಇದನ್ನೆಲ್ಲರೂ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಮಾರ್ಕೆಟಲ್ಲಿ ಒಂದು 4-5 ಅಂಗಡಿ ಓಡಾಡ್ಬಿಟ್ಟು ಸಣ್ಣ ಪುಟ್ಟ ಇದನ್ನೆಲ್ಲದು, ಆಮೇಲೆ ಅಲ್ಲಿ ಫುಟ್ಪಾತಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ 1-2 ಐಟಮು ಇದೆಲ್ಲ ನಾನು ಟೂಲ್ಸ್ನೆಲ್ಲ ಅಲ್ಲಿಂದ ನಾನು ಪ್ರೊಕ್ಯೂರ್ ಮಾಡ್ಕೊಂಡು ಬಂದೆ. ಇದಿಷ್ಟ ಆದ್ಮೇಲೆ ಟೋಟಲ್ ಆಗಿ ನಂದು ಲಾಸ್ಟ್ ಅಲ್ಲಿ ನಮ್ಮ ಮೆಕ್ಯಾನಿಕ್ಗೆ ಒಂದು ಸ್ಪೆಷಲ್ ಕ್ರೆಡಿಟ್ಸ್ ನಾನು ಕೊಡ್ಲೇಬೇಕು. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ, ಇಮ್ರಾನ್ ಖಾನ್ ಅಂತ ಅಂದ್ಬಿಟ್ಟು. ಸೊ ಅವರು ನನಗೆ ಇಡೀ ಗಾಡಿನ ಇದನ್ನ ಬೆಳಿಗ್ಗೆ ನನಗೆ ತಗೊಂಡು ಸಾಯಂಕಾಲ ನನಗೆ ಗಾಡಿ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಕೂಡ ಅಡ್ರೆಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗೆ RX ರಿಲೇಟೆಡ್ ಏನೇ ಇದ್ರು ಅವರು
ತೀರಾ ಈ ಪರ್ಫಾರ್ಮೆನ್ಸ್ ಆ ಥರ ಎಲ್ಲ ನಿಮಗೆ ಅವರು ಇದು ಮಾಡೋದಿಲ್ಲ. ಬಟ್ ಯಾವುದೇ ಗಾಡಿ ಆಗಿರಲಿ ಅದನ್ನ ಸ್ಟಾಕ್ ಕಂಡೀಷನ್ನು ನಿಮಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಮುಂಚೆ ಯಮಹಾ ಕಂಪ್ನಿಯಲ್ಲಿ ಅವರು ವರ್ಕ್ ಕೂಡ ಮಾಡಿದ್ರು ಒಂದು 2 ವರ್ಷ. ಸೊ 2000s ಅಲ್ಲಿ. ಸೊ ಇವಾಗ ಅವರು ನನಗೆ ಈ ಗಾಡಿನ ಮಾಡಿಕೊಟ್ರು. ನಂದು ಡಿಯೋ ಆಗಲಿ, ಆಮೇಲೆ ನಂದು ಇನ್ನೊಂದು ಆಪ್ರಿಲಿಯಾ ಇದೆ, ಇನ್ನು ಜಾನು. ಸೊ ಇದು ಎಲ್ಲದು ನಾನು ಅವ್ರ ಹತ್ರನೇ ಸರ್ವಿಸ್ ಮಾಡಿಸೋದು. ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಸೊ ಆ್ಯಂಡ್ ಕಂಪ್ಯಾರಿಟಿವ್ಲಿ ಇದೆ ಅವರು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಾರೆ. ಸೊ ಅವ್ರದ್ದು ನನ್ನ ಅಡ್ರೆಸ್ ಬಂದ್ಬಿಟ್ಟು, ಆಮೇಲೆ ಅವ್ರದ್ದು ಶಾಪ್ದು ಫೋಟೋ ಬಂದ್ಬಿಟ್ಟು ನಾನು ಹಾಕಿರ್ತೀನಿ. ಸೊ ಅದನ್ನ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ, ಈ ಕಡೆ JP ನಗರ 9 ಫೇಸ್ ಈ ಕಡೆ ಎಲ್ಲಾರು ನೀವು ಇತ್ತು ಅಂತಂದ್ರೆ, ನಿಮ್ಗೆ ಯೂಸ್ಫುಲ್ ಆಗೋದಿದ್ರೆ ಅವ್ರ ಹತ್ರ ಬಂದು ನೀವು ಗಾಡಿನ ಕೂಡ ಬಿಡ್ಬೋದು. ಆಗಿತ್ತು ನನ್ನ ಟೋಟಲ್ ರಿಸ್ಟೋರೇಷನ್ ಕಾಸ್ಟ್ ಡೀಟೈಲು, ಮತ್ತೆ ನಾನು ಎಲ್ಲಿ ಮಾಡಿದೆ ಇದನ್ನ ಅಂತ ಅನ್ನೋ ಡೀಟೈಲು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಎಲ್ಲದೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರೆ ಹೆಚ್ಚಿನದಾಗಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನನ್ಗೆ ಸಾಧ್ಯ ಆದಷ್ಟು ಅದನ್ನ ನಾನು ನನ್ನ ಕೈಲಿ ಆನ್ಸರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು 1 2 3 ಸೈನಿಂಗ್ ಆಫ್ ಫ್ರಮ್ ಮಂಜುನಾಥ್ ಚಾನಲ್. Stay tuned to my channel. Tata, bye bye, see you.